ಬೆಳಗ್ಗೆ ದಾವಣಗೆರೆ ನಗರದ ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮನೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ದಾವಣಗೆರೆ ತಹಸೀಲ್ದಾರ್ ಅವರು ಮಾಡ್ತಾಯಿದ್ರು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸುಮಾರು 36 ಮನೆಗಳನ್ನು ಅಕ್ರಮವಾಗಿ ಕಟ್ಟಿದ್ದಾರೆ ಅಂಥೇಳಿ, ಅದು ಪಾಲಿಕೆ ಜಾಗದಲ್ಲಿ ಕಟ್ಟಿದ್ದಾರೆ ಅಂಥೇಳಿ ಕೋರ್ಟ್ನ ಆರ್ಡರನ್ನು ತಂದು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈ ರೀತಿಯಾದಂಥ ತೆರವು ಕಾರ್ಯಾಚರಣೆ JCB ಮೂಲಕ ಆಗ್ತಾ ಇದೆ. ಒಂದು 36 ಮನೆಗಳು ಪಾಲಿಕೆ ಜಾಗದಲ್ಲಿ ಅಕ್ರಮವಾಗಿ ಇವುಗಳನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿ ಕೋರ್ಟ್ ಮೂಲಕ ಆರ್ಡರನ್ನು ತೆಗೆದುಕೊಂಡು ಬಂದು ಅವನುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಇದಕ್ಕೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದರು. ಇಲ್ಲಿನ ಬಡವರು ಸಾಕಷ್ಟು ವರ್ಷಗಳಿಂದಲೂ ಕೂಡ ಒಂದೇ ಒತ್ತಾಯ ಆಗಿತ್ತು. ಏನು ಅಂತಂತಂದರೆ, ನಮಗೆ ಸೂರಿಲ್ಲ, ಸೂರನ್ನು ಇರೋ ಜಾಗದಲ್ಲೇ ಕಟ್ಕೊಂಡಿದ್ದೀವಿ, ನಾವು ಸಾಕಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಇಲ್ಲಿ ಯಾರು ಮನೆಗಳನ್ನು ಮಾಡಿಕೊಂಡವರು ಶ್ರೀಮಂತರಲ್ಲ, ಯಾರೂ ಅಲ್ಲ, ಅಕ್ರಮವಾಗಿ ವಲಸೆ ಬಂದು ಆ ಥರ ಕಟ್ಕೊಂಡವರು ಅಲ್ಲ. ನಾವು ನಿಯತ್ತಾಗಿ ಕೆಲಸಗಳನ್ನು ಮಾಡಿ ಈ ರೀತಿಯಾದಂಥ ಮನೆಗಳನ್ನು ಕಟ್ಟಿದ್ವಿ. ಆ ರೀತಿ ಈಗ ಆ ಮನೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಇಲ್ಲೊಬ್ಬರು ಮಹಿಳೆಯರಿದ್ದಾರೆ. ಅವರು ಅಂದರೆ ಬೆಳಗ್ಗೆಯಿಂದಲೂ ಕೂಡ ಏನಾಯ್ತಮ್ಮ ಏನಾಯ್ತು ಹೇಳಮ್ಮ, ಏನಾಯ್ತು? ನಮ್ಮ ಮನೆಯೆಲ್ಲ ಕೆಡಿದ್ರು ಸರ್. ನಮ್ಮ 4 ಜನ ಹೆಣ್ಮಕ್ಳು ಸರ್. ನಾವು ಎಲ್ಲಿಗೆ ಹೋಗೋಣ, ಬೇಯಿಸ್ಕೋಗಲ್ಲ ನಾವು ಸರ್. 4 ಜನ ಹೆಣ್ಮಕ್ಳು ಇವರು 5 ಗಂಟೆಗೆ ಬಂದು ನಮ್ಮನ್ನ ಎಬ್ಬಿಸಿ ಕೆಡಿದ್ರು ಸರ್. ತಹಸೀಲ್ದಾರ್ ಬಂದು ನಿಂತು ಕೆಡಿದ್ರು ಸರ್. ನಾವು ಎಲ್ಲಿಗೆ ಹೋಗೋಣ ಸರ್? ಹೋಗಕ್ ದಾರಿ ಎಲ್ಲೇ ಸರ್ ನಮಗೆ? ನಾ ಈಗ 20 ವರ್ಷ ಆಯ್ತು ಸರ್. ಕೋಟ್ನಾಗ 20 ವರ್ಷ ಆಯ್ತಿದ್ರಲ್ಲಿ. ನಾವು ಹಾಕಿ ಈಗ 15 ವರ್ಷ ಆಯ್ತು ಸರ್. ನಾವ್ ಎಲ್ಲಿ ಹೋಗೋಣ ಸರ್? 4 ಮಕ್ಳು ಕಟ್ಕೊಂಡು ತಾಳಿ ಇಲ್ಲ ಸರ್, ಎಲ್ಲ ತಿತ್ತೋಗ್ದು ಇವಾಗ. ಬಂಗಾರ ತಾಳಿ ಅಂತಂದು ಹೇಳಿ ತಾಳಿ ಕಟ್ಟಿ ಎಲ್ಲ ತಾಳಿಗಳೆಲ್ಲ ಮಾರಿ ಕಟ್ಕೊಂಡಿವಿ ಸರ್. ನಾವು ಜೀವನ ಮಾಡಿವಿ. 4 ಹೆಣ್ಮಕ್ಳು ಅದಾರ ಸರ್ ನಮ್ಗೆ. 4 ಹೆಣ್ಮಕ್ಳು ಎಲ್ಲಿಗೆ ಹೋಗೋಣ ಸರ್ ನಾವು? ಇವ್ರು ಬಂದು ಹೇಳಿದ್ರೇನು, ತಹಸೀಲ್ದಾರ್ ಹೇಳ್ಯಾರ ನಿಮಗೆ ಜಾಗ ಕೊಟ್ಟ ಮೇಲೆ ತಗಸ್ತೇಮ ಅಂದಾರ. ಕಮಿಷನರ್ ಮೇಡಮ್ ಅವರು ಅದನ್ನ ಹೇಳ್ಯಾರ, DC ಅದನ್ನ ಹೇಳ್ಯಾರ, ಮಲ್ಲಣ್ಣರು ಅದನ್ನ ಹೇಳ್ಯಾರ. ನಿಮ್ಮನ್ನ ಒಂದ್ ಇಟ್ಟಿಗೆ ತಗ್ಸಕ್ ಬಿಡಲ್ಲ ಅಂತ ಹೇಳ್ಯಾರ ಅವರು ಮಲ್ಲಣ್ಣರು. ಮನೆಗೆ ಹೋಗ್ಬೇಕು ಬಂದೇವ್ ಸರ್ ನಾವು. ಇವಾಗ 5 ವರ್ಷದಿಂದ ಓಡಾಡ್ತೀವಿ ಮಲ್ಲಣ್ಣವ್ರ ಮನೆಗೆ. ಅವ್ರು ಒಂದು ಸರಿಗೆ ನಮಗೆ ಇದು ಮಾಡಿಲ್ಲ ಸರ್. ಬರ್ಲಾಗ್ರಿ, ನೋಟಿಸ್ ಬರ್ಲಾಗ್ಲಿ ಅಂದ್ರು ಸಾ ಮಲ್ಲಣ್ಣವ್ರು. ಏನಂದ್ರು ಆಗಿಲ್ಲ ಸರ್. ಅದು ನಾವ್ ಬರ್ರೇ ಇದನ್ನ ಹೇಳ್ಬಿಟ್ರು ಸರ್. ಪಾಲಿಕೆ ಜಾಗದಾಗ ಕಟ್ಕೊಂಡ್ರಿ ನೀವು? ಪಾರ್ಕ್ ಅಲ್ಲ ಸರ್, ಅದು ಪಾರ್ಕ್ ಅಲ್ಲ, ಅದ ಹಂಗಂತ ಹುಟ್ಟಿಸಿದಾರ. ಗೋಮಾಳ ಜಾಗ ಅದು. ಗೋಮಾಳ ಜಾಗ ಸರ್ ಅದು. ಅಲ್ಲಿ ಐತಪ್ಪ, ಅಲ್ಲಿ ಗೋಮಾಳ ಜಾಗ ಐತ್ ಸರ್. ಇದು ಗೋಮಾಳ ಜಾಗನೇ. ಪಾರ್ಕ್ ಅಂತಂದ್ ಯಾರು ಹೇಳಿಲ್ಲ ಸರ್, ಅವ್ರ ಹುಡ್ಸ್ಕೊಂಡಾರ ಸರ್. ಅಲ್ಲಿ ಐತ ಸರ್ ಪಾರ್ಕ್. ಗೌರ್ಮೆಂಟ್ ಜಾಗನ ನಾವು ಹಂಚ್ಕೊಟ್ರ ಸರ್. ಕಾರ್ಪೊರೇಟರ್ ಇಲ್ಲಾರ ಕಾರ್ಪೊರೇಟರ್ ಕುಮಾರ್ ನಾಗಣ್ಣ ಕೊಟ್ರು ಸರ್. ಕಟ್ಕೊಳ್ರಿ ನಿಮ್ ಜಾಗಗಳಿಗೆ, ಏನಾಗಲ್ಲ, ಬಡವ್ರು ಇದ್ರಿ, ಬಡಿ ಕಟ್ಟಕ್ ಆಗಲ್ಲ ಅಂತಂದು ಹೇಳಿದ್ರು ಸರ್. ಕಟ್ಕೊಂಡಿ ನಾವು. ಹೆಂಗ್ ಮಾಡಕ್ ಸರ್? ಇಲ್ಲೇ ಮಕ್ಕತ್ತೀವಿ, ಬೀದಿಗೆ ಮಕ್ಕತ್ತೀವಿ. ನಾವು ಹೆಣ್ಮಕ್ಳು ಹಾಕೊಂಡ್ ಬೀದಿಗೆ ಮಕ್ಕತ್ತೀವಿ ಸರ್. ಬೀದಿಗೆ ಮಕ್ಕತ್ತೀವಿ. ಹೆಣ್ಮಕ್ಳು ಹಾಕೊಂಡ್ ಬೀದಿಗೆ ಮಕ್ಕಳ್ರೆ ಬರೋಗಿಲ್ಲ. ನಾವ್ ಇಲ್ಲಿ ಇರ್ತೀವಿ ಸರ್. ಸಾಕಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಅವರು ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಏನಾಯ್ತಮ್ಮ? ನಾವು ಮಕ್ಳ ಮರಿ ಕಟ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ಯಾರು ಕೊಟ್ಟಾರ ಇವರಿಗೆ? ಯಾರು ಕೊಟ್ಟ? ಬಿಲ್ಡಿಂಗ್ ಕಟ್ಕೊಂಡಾರಲ್ಲ, ಬಿಲ್ಡಿಂಗ್ಗಳು, ಆ ಬಿಲ್ಡಿಂಗ್ ಇಳಿಸ್ಲಿ, ಬಿಲ್ಡಿಂಗ್ಗಳು ಇಳಿಸ್ಲಿ, ಹಾಕ್ಲಿ, ನಮ್ನೆಲ್ಲರನ್ನು ಸ್ಟೇಷನ್ಗೆ ಹಾಕ್ಲಿ, ಜೈಲಿಗೆ ಹಾಕ್ಲಿ, ನಾವು ಹೋಗ್ತೀವಿ. ನಾವು ಸತ್ರು ಚಿಂತಿಲ್ಲ, ನಮಗೆ ಜಾಗ ತೋರ್ಸ್ಬೇಕು, ನಮಗೆ ಮನೆ ಬೇಕು, ನಮ್ಗೆ ಅಷ್ಟೇ ಜಾಗ ತೋರ್ಸ್ಬೇಕು. ನಮಗೆ ಮನೆಗಳಿಲ್ಲ, ನಮಗೆ ಮನೆಗಳಿಲ್ಲ ಸರ್. ಮಕ್ಕಳು ಮರಿ ಬಸ್ ರ್ಯಾಂಕ್ಸ್ರಿ, ಆ ಬಸ್ ರ್ಯಾಂಕ್ಸ್ ಹೇಳ್ದಾರ ಹೊರಗ, ಬಾಂಟಿನ ಸಮೇತ ಹೇಳ್ದಾರ. ಇವ್ರಿಗೆ ಯಾರೇ ಅಧಿಕಾರ ಕೊಟ್ಟಿರೋದು? 1 ಗಂಟೆ ಟೈಮ್ ಕೊಡ್ರಿ, ಅದ್ರ ಟೈಮ್ ಕೊಟ್ಟಿಲ್ಲ ಇಲ್ಲಿ. ನಮಗೆ ಮಾಡ್ಕೊಂಡ್ ತಿನ್ನಕ್ ಪಾತ್ರ ಇಲ್ದಂಗ್ ಮಾಡ್ಯಾರ. ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗೋ ತನಕ ನಾವು ದೂರ ಆಗಲ್ಲ ರೀ. ಈ ಜಾಗ ಬಿಟ್ಟು ಹೆಣ ಬಿದ್ರು ಚಿಂತಿಲ್ಲ, ಇಲ್ಲಿಂದ ಹಂಗೆ ಹೊಡ್ಕೊಂಡ್ ಹೋಗಿಲ್ಲ ನಮ್ಮನ್ನು. ಎಲ್ಲರಿಗೂ ಹೇಳಿದೀವಿ ನಾವು, ಯಾರು ಬರಕ್ ರೆಡಿ ಇಲ್ಲ ನೋಡ್ರಿ, ಯಾರು ಬರಕ್ ರೆಡಿ ಇಲ್ರಿ. ಇಲ್ಲಿ ಯಾರು ಬರಕ್ ರೆಡಿ ಇಲ್ಲ. ನಾವಿದ್ರಲ್ಲನ್ರಿ, ನಾವ್ ಓಟ್ ಹಾಕಿದ್ರಲ್ಲ ಎಲ್ಲರೂ ಬದುಕದು. ನಾವಿದ್ರ ತಾನೆ. ನಮ್ಮ ಏನೇ ಕಾರ್ಪೊರೇಟರ್ ಮೇಲೆ ಕೈ ಮಾಡಿದಾರ ಅವರು. ಅವ್ರ ಬಟ್ಟೆನೆಲ್ಲ ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರೋದು? ನಮ್ ಕಷ್ಟ ಸುಖ ನೋಡೋದು ಅವರು ಕಾರ್ಪೊರೇಟ್ರು. ನಮ್ಮ ಇವತ್ತು ಊಟ ಇಲ್ಲ ಅಂದ್ರೆ ಅವ್ರ ಮನೆಯಿಂದ ಮಾಡಿಸ್ಕೊಂಬಂದ್ ತಂದು ಕೊಟ್ರು. ಇವ್ರು ತಂದು ಕೊಟ್ರ? ನಮಗೆ ತಂದು ಕೊಟ್ರ? ಯಾರು ತಂದು ಕೊಟ್ಟಿಲ್ಲ. ನಮ್ಮ ಕಾರ್ಪೊರೇಟರ್ ಮೇಲೆ ಹೆಂಗ್ ಕೈ ಮಾಡಿದ್ರು ಅವರು? ಬರ್ಬೇಕಿಲ್ಲಿ. ನಾವು ಸತ್ರ ಚಿಂತಿಲ್ರಿ. ನಾವು ಹೋರಾಟ ಮಾಡ್ತೀವಿ. ನಾವು ಸಾಯೋವರೆಗೂ ಹೋರಾಟ ಮಾಡ್ತೀವಿ. ನಮ್ಮ ಜೀವ ಇಲ್ಲಿ ಹೋಗ್ಲಿ. ವಿಷ ಕುಡಿತೀವ್ರಿ. ಇದು ಮಾತ್ರ ಸತ್ಯ. ಸಿಮೆಣ್ಣೆ ಒಯ್ಕೊಂಡ್ ಬೆಂಕಿ ಇಟ್ಕೊಂತೀವಿ ಇಲ್ಲಿ. ಇದಿಷ್ಟು ಇಲ್ಲಿನ ಮನೆ ಕಳ್ಕೊಂಡಂತ ಸಂತ್ರಸ್ತರ
ಆಕ್ರೋಶ. ನಾವು ಸಾಕಷ್ಟು ವರ್ಷಗಳಿಂದ ಸಚಿವರಿಗಾಗಲಿ ಅಧಿಕಾರಿಗಳಿಗಾಗಲಿ ಮನವಿಯನ್ನು ಮಾಡ್ತಾ ಇದ್ವಿ. ನಮಗೆ ಮನೆ ಅಗತ್ಯ ಇದೆ, ಮನೆ ಕೊಡಿ ಅಂತ ಕೇಳ್ತಿದ್ವಿ. ಅಲ್ಲಿ ಸರ್ಕಾರಿ ಜಮೀನಲ್ಲೂ ಕೂಡ ಮನೆ ಕೊಡದೇ ಇರೋದಕ್ಕೆ ನಾವೇ ಒಂದು ಮನೆಯನ್ನು ಸೂರನ್ನು ಕಟ್ಕೊಂಡಿದ್ವಿ. ಈಗ ಏಕಾಏಕಿ ಹೊರಗೆ ಹಾಕಿದರೆ ನಾವು ಎಲ್ಲಿ ಹೋಗೋಣ, ನಮ್ಗೆ ಇರೋಕ್ಕೆ ಜಾಗ ಇಲ್ಲ, ನಾವು ಬೇಕಾದರೆ ವಿಷ ಕುಡಿದು ಸಾಯ್ತೀವಿ ಹೊರತು ನಾವು ಎಲ್ಲಿ ಹೋಗಲ್ಲ, ಇಲ್ಲೇ ಸಾಯ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.